ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆಯಾಗಿರ್ತಕ್ಕಂಥದ್ದು ಮೆಕ್ಕೆಜೋಳ, ಕಬ್ಬು, ತೊಗರಿ, ಹೆಸರು ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು. ನಾನು ಕೃಷ್ಣ ಬೈರೇಗೌಡ ಮತ್ತೆ ಅಲ್ಲಿದ್ದ ಮಂತ್ರಿ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ. ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ. ರೈತರು ಪಾಪ ಬೆಳೆ ಹಾಕಿ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ರಿಂದ ನಷ್ಟಕ್ಕೊಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿವರೆಗೆ ಕಾಯೋದು ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ SDRF ಫಂಡು ಕೊಡಬೇಕು ಅಂತ ತೀರ್ಮಾನ ಮಾಡಿತು. ಸುಮಾರು 2200 ಚಿಲ್ಲರೆ ಕೋಟಿ SDRF 1218 ಕೋಟಿ SDRF ಫಂಡು ಮತ್ತೆ 1033 ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚುವರಿಯಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಇದ್ದರೆ ನಾವು 8,500 ಕೊಡ್ತಾ ಇದ್ದೀವಿ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಸ್ಕಿ ಜಮೀನಾದರೆ 8,500 ಪ್ಲಸ್ 8,500 ಒಟ್ಟು 17,000 ರೂಪಾಯಿ ಒಂದು ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ. ಒಂದು ಹೆಕ್ಟೇರ್ಗೆ 17,000 ಕುಸ್ಕಿ ಜಮೀನಾದರೆ. ನೀರಾವರಿ ಜಮೀನಾದರೆ 17,000 SDRF ಫಂಡ್ ಪ್ರಕಾರ ಪ್ಲಸ್ 8,500 ಅಂದರೆ 25,500 ರೂಪಾಯಿಗಳು ಸಿಗುತ್ತೆ. ಮತ್ತೆ ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಬಾಗಾಯಿತು ಜಮೀನು ಅಂತ ಕರಿತೀವಿ ನಾವು. ಅದಕ್ಕೆ ಒಟ್ಟು 31,000 ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡ್ತಾ ಇದ್ದೀವಿ. 31,000 ರೂಪಾಯಿ ಒಂದು ಹೆಕ್ಟೇರ್ಗೆ ಅಂದರೆ 8,500 ರೂಪಾಯಿ ಸರ್ಕಾರದಿಂದ. ಅದು ಕುಸ್ಕಿ ಜಮೀನಾಗಲಿ, ತರಿ ಜಮೀನಾಗಲಿ ಅಥವಾ ಬಹುಬೆಳೆ ಬೆಳೀತಕ್ಕಂಥ ಜಮೀನಾಗಲಿ ಅಲ್ಲಿಗೆ 8,500 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟು 14,000 ಹೆಕ್ಟೇರ್ಗೆ 14,000 ಚಿಲ್ಲರೆ ಹೆಕ್ಟೇರ್ಗೆ 1,033 ರೂಪಾಯಿ ಸರ್ಕಾರದಿಂದ 1,033 ರೂಪಾಯಿ 33 ಕೋಟಿ ರೂಪಾಯಿ ಸರ್ಕಾರದಿಂದ. SDRF ಫಂಡ್ನಿಂದ 1,218 ಕೋಟಿ, ಒಟ್ಟು 2,251 ಕೋಟಿ ಈಗಾಗಲೇ SDRF ಫಂಡ್ನಿಂದ ಬಿಡುಗಡೆ ಆಗಿದೆ. DBT ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ. ಇವತ್ತು 1,033 ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನ DBT ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ಒಂದು ಬಟನ್ ಒತ್ತೋದ್ರ ಮೂಲಕ ಕೊಡ್ತಕ್ಕಂಥ ಕೆಲಸ. ಅದನ್ನ ನಿಮಗೆ ತಿಳಿಸೋಣ, ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ. ಅದಕ್ಕೆ DCಗಳು, ರೈತರು ಎಲ್ಲರೂ ಕೂಡ ಇದ್ದಾರೆ. ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ 14,24,024 ನಾಡಲ್ಲಿದೆ. 14,24,124 ರೈತರು 14,58,000 ಹೆಕ್ಟೇರ್ ನಷ್ಟ ಆಗಿರೋದು, ಬೆಳೆ ನಷ್ಟ ಆಗಿರೋದು.
ರೈತರು 14,24,124 ರೈತರು ಸಂಖ್ಯೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಳೆ ನಷ್ಟ ಆದಂಥ ರೈತರಿಗೆ ಈ SDRF ನಾರ್ಮ್ಸ್ ಪ್ರಕಾರ ಮತ್ತೆ ಸರ್ಕಾರದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನು ರೈತರಿಗೆ ಈಗಾಗಲೇ SDRF ತಲುಪಿದೆ. ಇವತ್ತು ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆ. ದಿನಾಂಕ 24/11/16,830 ನಮ್ಮ ಅಕೌಂಟ್ಗೆ ಜಮಾ ಆಗಿದೆ ಸರ್. ಅದಕ್ಕೆ ನಾನು ಜಿಲ್ಲಾಧಿಕಾರಿ ವತಿಯಿಂದ ತಮಗೆ ಧನ್ಯವಾದಗಳು ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು. ಇವತ್ತು ಸರ್ಕಾರದಿಂದ ಕೊಡ್ತಕ್ಕಂಥ ಹೆಚ್ಚುವರಿ ಹಣ ಕೊಡ್ತಾ ಇದ್ದೀವಿ. ಅದು ಕೂಡ ತಲುಪುತ್ತೆ ನಿಮಗೆ. ಒಂದು ಹೆಕ್ಟೇರ್ಗೆ ಕುಸ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಾದರೆ 25, ಮಲ್ಟಿ ಕ್ರಾಪ್ಸ್ ಆದರೆ 31,000 ರೂಪಾಯಿ. ಅದು ಕೂಡ ಅದು 8,500 ರೂಪಾಯಿ ಸರ್ಕಾರದಿಂದ ಗೊತ್ತಾಯ್ತಲ್ಲ. ಜಿಲ್ಲಾಧಿಕಾರಿಗಳಿಗೆಲ್ಲ ನಿಮ್ಮ ಅಕೌಂಟ್ಗೆ ಬರ್ತದೆ ಸರ್ಕಾರದ ದುಡ್ಡು ಇವತ್ತು. ಅದನ್ನ ನಾಳೆ ನಾಳಿದ್ರಲ್ಲೆಲ್ಲ ಇಲ್ಲ, ಇವತ್ತೇ ಈಗ ಅವ್ರ ಅಕೌಂಟ್ ಆಲ್ರೆಡಿ ಅವ್ರ ಅಕೌಂಟ್ ಅವ್ರೀಗ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ಹೋಗಿದೆ ಸರ್. ಈಗ ಅವರು ಈಗ ಪೇಮೆಂಟ್ ಇನಿಷಿಯೇಟ್ ಮಾಡಬಹುದು ಸರ್. ನೆಕ್ಸ್ಟ್ 24 hours ಅಲ್ಲಿ ಟ್ರಿಗರ್ ಮಾಡಿದ್ದೀವಿ. ನಿನ್ನೆ ದುಡ್ಡು ಜಮಾ ಆಗಿದೆ. ನಿನ್ನಿಂದ ನಿನ್ನಿಂದ ಗಲಾಟೆ ಜಾಸ್ತಿ, ಒತ್ತಡ. ನೀವು ಒಬ್ಬ ಉತ್ತರ ಆಗ್ತದೆ.